ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಇವಾಗ 500+ ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರೂ ಸಪೋರ್ಟ್, ಪ್ರೀತಿ, ವಿಶ್ವಾಸ, ಆಶೀರ್ವಾದ ಎಲ್ಲವೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ, ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ತುಂಬ 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 ಥ್ಯಾಂಕ್ಸ್. ಹಾಗೆ ಇದೇ ಥರ ನಿಮ್ಮ ಸಪೋರ್ಟ್ ಮುಂದೆನೂ ಇರಲಿ ಅಂತ ಕೇಳ್ಕೊತೀನಿ. ಜೊತೆಗೆ ಆದಷ್ಟು ಬೇಗ 1K ರೀಚ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಗೊತ್ತು. ಸೊ ಇನ್ನಷ್ಟು ಹೆಚ್ಚು ನಿಮ್ಮ ಸಪೋರ್ಟ್ ನನಗಿದ್ದರೆ ಆದಷ್ಟು ಬೇಗ 1K ರೀಚ್ ಆಗ್ಬೋದು. ಸೊ ನಮ್ಮ ಒಂದು ಕನಸು, ಯೂಟ್ಯೂಬ್ ಕನಸು ಒಂದು ರೇಂಜ್ಗೆ ನನಸಾಗುತ್ತೆ. ಏನೋ ಒಂಥರ ಖುಷಿ ತುಂಬಾ. ಹಾಗಾಗಿ ಈ ಒಂದು 500 ಸಬ್ಸ್ಕ್ರೈಬರ್ಸ್ಗೆ ಎಲ್ಲರೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬ 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 ಥ್ಯಾಂಕ್ಸ್. ಸೊ ಇನ್ನು ಮುಂದೆ ನಾನು ಏನಂದರೆ ಮೇನ್ ಫೋಕಸ್ ಮಾಡಬೇಕಾಗಿರೋದು ಫಾಲೋವರ್ಸ್ಗೋಸ್ಕರ, ಅಂದರೆ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಸೊ ಹಾಗಾಗಿ ಇನ್ನು ಮುಂದೆ ಮಿನಿ ವ್ಲಾಗ್ಗಳನ್ನ ಹಾಕೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಲೆಂತಿ ವೀಡಿಯೋಸ್ ಬೇಕು, ಸ್ವಲ್ಪ ಪರಿಚಯ ಆಗೋವರೆಗೂ ಮಿನಿ ವ್ಲಾಗ್ಸ್ನ ಮಾಡೋಣ, ಆಮೇಲೆ ಪರಿಚಯ ಆದಮೇಲೆ ಬೇಕಿದ್ರೆ ಲೆಂತಿ ವೀಡಿಯೋಸ್ ಮಾಡೋಣ ಅಂತೇಳಿ ಇವಾಗ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ ವೀಡಿಯೋಸು. ಸೊ ಲೆಂತಿ ವೀಡಿಯೋಸ್ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿರುವಂಥದ್ದು, ನಾವೀಗ ಆ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ, ಈ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ, ಏನು ರಿಸಲ್ಟ್ ಸಿಗ್ತಾಯಿಲ್ಲ, ಹಾಗೆ ಈ ಒಂದು ಹೋಮ್ ರೆಮಿಡಿ ಮಾಡಿದೆ, ಆ ಥರ ಒಂದು ಮಾಡಿದೆ, ನೀವು ಹೇಳ್ದಂಗೆ ಮಾಡಿದೆ, ಸೊ ಏನೂ ವರ್ಕ್ ಆಗ್ತಿಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತೀರ. ಬಟ್ ನೀವು ತಿಳ್ಕೊಬೇಕಾಗಿರೋದು ಮೇಯ್ನಾಗಿ ಏನಪ್ಪ ಅಂತಂದರೆ, ನಾವು ಎಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡಿ ಹೊರಗಡೆ ಪ್ರಾಡಕ್ಟ್ಸ್ನ ತಗೊಂಡು ಯೂಸ್ ಮಾಡಿದೆ, ಹೇರ್ಗಾಗಿರ್ಬೋದು ಅಥವಾ ಫೇಸ್ಗಾಗಿರ್ಬೋದು, ಸೊ ಅದು ಯೂಸ್ ಮಾಡಿದ್ರೆ ಕೇವಲ ಒಂದು 10-20% ಅಷ್ಟೇ ಅದು ನಮಗೆ ವರ್ಕ್ ಆಗೋದು. ನಾವು ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋದು ನಮ್ಮ ಆಹಾರ ಕ್ರಮವನ್ನು. ಸೊ ನಾವು ಎಷ್ಟು ಹೆಲ್ತಿಯಾಗಿ ತಿಂತೀವಿ ಅಷ್ಟು ನಾವು ಹೆಲ್ತಿಯಾಗಿರ್ತೀವಿ, ಅಷ್ಟೇ ಚೆನ್ನಾಗಿ ನಮ್ಮ ಸ್ಕಿನ್ ಇರುತ್ತೆ ಮತ್ತು ಹೇರ್ ಇರುತ್ತೆ. ಸೊ ಆದಷ್ಟು ನಾವು ಹೊರಗಡೆ ಸಾವಿರಾರು ರೂಪಾಯಿನ ಸುರಿಯೋದಕ್ಕಿಂತ ಅದನ್ನು ಊಟದಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ನಮ್ಮ ಒಂದು ಒಳ್ಳೆಯ ಆಹಾರಕ್ಕೆ ದುಡ್ಡನ್ನು ಖರ್ಚು ಮಾಡೋದ್ರಿಂದ ನಾವು ಎಲ್ಲ ರೀತಿ ಪರಿಹಾರನೂ ತೊಗೋಬೋದು. ಸ್ಕಿನ್ ಆಗಿರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೇರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಎಲ್ಲದಕ್ಕೂ ನಮ್ಮ ಕೈಲೇ ಪರಿಹಾರ ಇರುತ್ತೆ. ಸೊ ನಾವು ಅದನ್ನೆಲ್ಲ ನಂಬ್ದೇ ಹೊರಗಡೆ ಸಿಗುವಂಥ ಪ್ರಾಡಕ್ಟ್ಸ್ನ ಸಾವಿರಾರು ರೂಪಾಯಿ ಕೊಡ್ತೀವಿ. ಸೊ ಅದರಲ್ಲಿ ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ, ರಿಸಲ್ಟ್ ಸಿಗುತ್ತೆ, ಸೊ ಅವ್ರು ಖುಷಿ ಪಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಏನೇ ಮಾಡಿದ್ರೂ ಆಗೋಲ್ಲ. ಸೊ ನಾವು ಮುನ್ನೆಚ್ಚರಿಕೆ ಕ್ರಮ ಅಂತ ಏನು ಹೇಳ್ತೀವಿ ಅದನ್ನು ತಗೋಬೇಕು. ಎಲ್ಲ ಮುಗ್ದೋಯ್ತು, ಫುಲ್ಲೆಲ್ಲ ಏನೋ ಮುಖದಲ್ಲೆಲ್ಲ ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡೋದು ಅನ್ನೋ ಥರ ಯೋಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಕ್ರಮನ ತೊಗೊಂಡು ಮಾಡಬೇಕಾಗುತ್ತೆ. ನಾವು ಎಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ಪ್ರಾಡಕ್ಟ್ಸ್ನ ತೊಗೊಂಡು, ಕ್ರೀಮ್ಸ್ ಅಂತೆ ಅದು ಇದು ಅಂತ ತೊಗೊಂಡು ಯೂಸ್ ಮಾಡಿದ್ರು ಅದು ಯಾವ ಥರ ಅಂತಂದರೆ, ಇವಾಗ ನಾವು ಮಳೆ ಬಂದಾಗ ಅಥವಾ ಬಿಸಿಲಿದ್ದಾಗ ಹೆಂಗೆ ಛತ್ರನ ಯೂಸ್ ಮಾಡ್ತೀವಿ, ಅದೇ ರೀತಿ ಅವು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಅಷ್ಟೇ. ಸೊ ಪ್ರೊಟೆಕ್ಷನ್ಗೋಸ್ಕರ ನಾವು ಕ್ರೀಮ್ ಎಲ್ಲನೂ ಯೂಸ್ ಮಾಡಬೇಕು. ಅದು ಬಿಟ್ಟು ಪರ್ಮನೆಂಟ್ ಸೊಲ್ಯೂಷನ್ಗೆ ಈ ಥರ ಆಗಿಬಿಡ್ತು, ಇದನ್ನು ಯೂಸ್ ಮಾಡೋದು ಹಿಂಗೆ ಆಗುತ್ತಾ, ಅದೆಲ್ಲ ಅದು ಜಾಸ್ತಿ ವರ್ಕ್ ಆಗೋಲ್ಲ. ಸೊ ನಾವೇನೇ ಇದ್ದರೂ ಫುಡ್ನ ನಾವು ಹೆಂಗೆ ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗೋದು. ಇವಾಗ ನೋಡಿ, ಯಾವುದೇ ಒಂದು ಗಿಡ ಬೆಳೆಸಬೇಕಾದ್ರೂ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ನಾವು ಬುಡದಿಂದ ನೀರು ಹಾಕಿ ಅದು ತೊಗೋಬೇಕು. ನಾವು ಮೇಲ್ಗಡೆ ನೀರನ್ನ ಸ್ಪ್ರೇ ಮಾಡಿದ್ರೆ ಅದು ಹಿಂಗೆ ಬೆಳೆಯೋಕ್ಕೆ ಸಾಧ್ಯ. ಸೊ ನಾವು ಬುಡಕ್ಕೆ ಏನು ಗೊಬ್ಬರ ಏನೇ ಹಾಕ್ತೀವಿ ಅದು ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಸೊ ಅದೇ ರೀತಿ ನಮ್ಮ ಬಾಡಿನೂ ಅಷ್ಟೇ. ನಾವು ಯಾವ ಥರ ಇಂಟೇಕ್ ನಾವು ಬಾಡಿಗೆ ಯಾವ ಥರ ತೊಗೋತೀವಿ ಅದ್ರ ರಿಸಲ್ಟು ಅದು ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಊಟದಲ್ಲಿ ನಿಮ್ಮ ಒಂದು ಆಹಾರದಲ್ಲಿ ನೀವು ಯೋಚನೆ ಮಾಡಿ ಚೆನ್ನಾಗಿ ಊಟ ತೊಗೊಂಡ್ರೆ ನೀವು ಕೂಡ ಹೆಲ್ತಿಯಾಗಿರ್ತೀರ, ನಿಮ್ಮ ಸ್ಕಿನ್ ಕೂಡ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ತೀನಿ. ನಾನು ಇದ್ರ ಬಗ್ಗೆ ಏನಕ್ಕಪ್ಪ ಮಾತಾಡ್ತೀನಿ ಅಂತಂದರೆ, ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾವು ತಿನ್ನುವಂಥ ಆಹಾರದಲ್ಲಿ ಕೆಲವೊಂದು ಫ್ರೂಟ್ಸ್ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇದನ್ನೇ ಹೆಚ್ಚಾಗಿ ತೊಗೊಂಡಾಗ ನಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಅದರಲ್ಲಿ ಬೆಟ್ಟದ ನೆಲ್ಲಿಕಾಯಿನೂ ಒಂದು. ಇದರಿಂದ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಬಂದ್ಬಿಡೋಣ. ಸೊ ಮೊದಲಿಗೆ ನಾನು ಎಲ್ಲನೂ ವಾಶ್ ಮಾಡ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ ಎಲ್ಲನೂ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು, ಮೆಣಸು, ಸ್ವಲ್ಪ ಜೀರಿಗೆ ಇದೆಲ್ಲವನ್ನು ಹಾಕಿ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ರೀತಿ ಮಾಡ್ಕೋಬೇಕು ನೈಸಾಗಿ. ಈ ಒಂದು ರುಬ್ಬಿದ ಮಿಶ್ರಣವನ್ನು ನೀವು ಜಾಲರಿಲಾದರೂ ಸೋಸ್ಕೋಬೋದು, ಇಲ್ಲ ಅಂದರೆ ಯಾವುದಾದ್ರೂ ಕ್ಲೀನಾಗಿ ವಾಶ್ ಮಾಡಿರುವಂಥ ಬಟ್ಟೆದಲ್ಲೂ ಕೂಡ ನೀಟಾಗಿ ಸೋಸ್ಕೋಬೋದು. ಅದರಲ್ಲಿರುವಂಥ ಪಲ್ಪ್ ಏನಿದೆ, ರುಬ್ಬಿರುವಂಥ ಮಿಶ್ರಣ ಎಲ್ಲ ಸಪ್ರೇಟಾಗಿ ಜ್ಯೂಸ್ ನಮಗೆ ಸಿಗುತ್ತೆ. ಆ ಒಂದು ಜ್ಯೂಸ್ನ ಐಸ್ ಕ್ಯೂಬ್ ಟ್ರೇ ಒಳಗಡೆ ಹಾಕ್ಬಿಟ್ಟು ಒಂದು 24 hours ಫ್ರೀಸ್ ಮಾಡಿದಾಗ ನಮಗೆ ಐಸ್ ಕ್ಯೂಬ್ ರೆಡಿ ಆಗುತ್ತೆ. ಸೊ ಇದನ್ನು ಡೈಲಿ ಒಂದು ಇಲ್ಲ 2 ಕ್ಯೂಬ್ನ ಹಾಕ್ಕೊಂಡು ಬಿಸಿನೀರಲ್ಲಿ ಕುಡಿತಾ ಬಂದಾಗ ನಮಗೆ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ. ಸೊ ಬನ್ನಿ ಮುಂದೆ ನೋಡ್ತಾ ಹೋಗೋಣ.
ಈ ಒಂದು ಆಮ್ಲ ಅಂತ ಏನಂತೀವಿ ಬರೀ ಹೇರ್ಗೆ ಮಾತ್ರ ಅಲ್ಲ, ಸ್ಕಿನ್ಗೆ ಮಾತ್ರ ಅಲ್ಲ, ಓವರ್ ಆಲ್ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ನ ಕೊಡುತ್ತೆ. ಮೇಯ್ನಾಗಿ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ಒಂದು ಫೇಸಲ್ಲಿರುವಂಥ ಪಿಗ್ಮೆಂಟೇಷನ್ನ ಕಮ್ಮಿ ಮಾಡಿ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ. ಜೊತೆಗೆ ನಮ್ಮ ಒಂದು ಫೇಸಲ್ಲಿ ಪಿಂಪಲ್ಸ್, ಆ್ಯಕ್ನಿ ಇದ್ದರೆ ಕೂಡ ಅದನ್ನು ಕೂಡ ಕಮ್ಮಿ ಮಾಡಿ ನಮ್ಮ ಒಂದು ಫೇಸ್ನ ಹೈಡ್ರೇಟ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ರೆಡ್ನೆಸ್ ಏನೇ ಇದ್ರೂ, ಇರಿಟೇಷನ್ ಏನೇ ಇದ್ರೂ ಎಲ್ಲನೂ ಕಮ್ಮಿ ಮಾಡಿ ನಮಗೆ ನ್ಯಾಚುರಲ್ ಗ್ಲೋನ ಕೊಡುತ್ತೆ. ಸೊ ಮುಂದೆ ಕೂದಲಿನ ಸಮಸ್ಯೆಗೆ ಏನಪ್ಪ ಬೆನಿಫಿಟ್ಸ್ ಅಂತ ಬಂದಾಗ ನಾವು ಮೇಯ್ನಾಗಿ ಎದುರಿಸ್ತಿರುವಂಥದ್ದೇ ಹೇರ್ ಫಾಲು, ಡ್ಯಾಂಡ್ರಫು ಮತ್ತು ಡ್ರೈನೆಸ್ ಆಗಿರ್ಬೋದು, ಈ ಥರ ಎಲ್ಲ ಎದುರಿಸ್ತಿರ್ತೀವಿ. ಸೊ ಈ ಒಂದು ಆಮ್ಲ ಜ್ಯೂಸ್ನ ಡೈಲಿ ತೊಗೊಳ್ತಾ ಬಂದಾಗ ನೀವೇ ಒಂದು ಏನು ಡಿಫ್ರೆನ್ಸ್ನ ಕಾಣ್ತೀರಾ. ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹಾಗೆ ನಮ್ಮ ರೂಟ್ಸ್ಗೆ ಒಂದು ಸ್ಟ್ರೆಂತನ್ನು ಕೊಡುತ್ತೆ, ಜೊತೆಗೆ ಡ್ಯಾಂಡ್ರಫ್ನ ಕ್ಲಿಯರ್ ಮಾಡುತ್ತೆ. ನಮ್ಮ ಸ್ಕ್ಯಾಲ್ಪಲ್ಲಿ ಏನೇ ಒಂದು ಇನ್ಫೆಕ್ಷನ್ ಇದ್ರೂ ಕೂಡ ಅದನ್ನು ಕೂಡ ಕಮ್ಮಿ ಮಾಡಿ ಒಂದು ಶೈನಿನ ಕೊಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ಒಂದು ಆಮ್ಲ ಜ್ಯೂಸ್ನ ಕುಡಿಯೋದ್ರಿಂದ. ಆ್ಯಂಡ್ ಮೇಯ್ನಾಗಿ ಹೆಲ್ತ್ಗೆ ಏನಪ್ಪ ಬೆನಿಫಿಟ್ಸ್ ಅಂದರೆ ತುಂಬ ಇವಾಗೆಲ್ಲ ಸಮಸ್ಯೆ ನೋಡ್ತಿರ್ತಾರೆ, ಶುಗರ್ ಅಂತೇಳಿ. ಸೊ ಇದನ್ನು ಕುಡಿತಾ ಬಂದಾಗ ಬ್ಲಡ್ ಶುಗರು ಕೂಡ ಕಂಟ್ರೋಲ್ ಆಗುತ್ತೆ, ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಮೇಯ್ನಾಗಿ ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡಿ ಫ್ಯಾಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು, ಫ್ಯಾಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಇದೊಂದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಾಗ ನೀವು ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ವೇ ಇಲ್ಲ. ಸೊ ಇನ್ನು ಮುಂದೆ ನಿಮ್ಮ ಪ್ರತಿನಿತ್ಯದ ಮಾರ್ನಿಂಗ್ ರುಟೀನಲ್ಲಿ ಈ ಥರ ಒಂದು ಚೇಂಜಸ್ನ ಮಾಡ್ಕೊಳ್ತಾ ಬಂದಾಗ ನಿಮ್ಮ ಹೆಲ್ತ್ ಕೂಡ ನಿಮ್ಮ ಕಂಟ್ರೋಲಲ್ಲಿರುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.